ನಮಸ್ಕಾರ ಸ್ನೇಹಿತರೆ. ಸೊ ಈ ಕ್ಲಾಸ್ನಲ್ಲಿ ನಾವು ಲಿಪ್ಸಿಂಕ್ ಅನಿಮೇಷನ್ ಬಗ್ಗೆ ನೋಡೋಣ. ಕಮೆಂಟ್ಸ್ನಲ್ಲಿ ಲಿಪ್ಸಿಂಕ್ ಅನಿಮೇಷನ್ ಬಗ್ಗೆ ಕಾರ್ತಿಕ್ ಅವರು ಕೇಳಿದರು, ಹೇಗೆ ಈ ಲಿಪ್ಸಿಂಕ್ ಅನಿಮೇಷನ್ ಮಾಡ್ತಾರೆ ಅಂತ ಕೇಳಿದರು. ಸೊ ಆ ಕಮೆಂಟ್ಸ್ಗೆ ಉತ್ತರಿಸಬೇಕು ಅಂತ ಆ್ಯಕ್ಚುಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮ್ಮ ರೆಗ್ಯುಲರ್ ವಿಡಿಯೋ ಅಂದರೆ ನಮ್ಮ ರೆಗ್ಯುಲರ್ ಕ್ಲಾಸ್ನಲ್ಲಿ ನಾವು ಈಗ ಈಗ ಆ್ಯಕ್ಚುಲಿ ಪೋಸಿಂಗ್ನ ಸ್ಟಾರ್ಟ್ ಮಾಡೋದಿದೆ. ಸೊ ನೆಕ್ಸ್ಟ್ ಕ್ಲಾಸಿಂದ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈ ಕ್ಲಾಸ್ನಲ್ಲಿ ಲಿಪ್ಸಿಂಕ್ ಅನಿಮೇಷನ್ ಹೇಗೆ ಮಾಡ್ತಾರೆ ಮಾಯಾದಲ್ಲಿ ಅಂತ ನೋಡೋಣ. ಓಕೆ, ಸೊ ಹಾಗಾಗಿ ಈ ವಿಡಿಯೋ ಆ್ಯಕ್ಚುಲಿ ಕಮೆಂಟ್ಸ್ ರಿಪ್ಲೈ ಅಂತ ಒಂದು ಸಪರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ. ಸೊ ಅಲ್ಲಿರುತ್ತೆ. ಸೊ ನೀವು ನಮ್ಮ ಚಾನಲ್ಗೆ ಬಂದಾಗ ಯಾವುದೇ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂದರೆ ಪ್ಲೇಲಿಸ್ಟ್ ಮೂಲಕ ಹುಡುಕಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಾವು ಕ್ಯಾರೆಕ್ಟರ್ ಅನಿಮೇಷನ್ ಮಾಡುವಾಗ 3 ಮುಖ್ಯವಾದ ಸ್ಟೇಜಸ್ಗಳಲ್ಲಿ ಮಾಡಬೇಕಾಗುತ್ತೆ. ಓಕೆ, ಸೊ 3 ಮುಖ್ಯವಾದ ಹಂತಗಳಿರುತ್ತೆ. ಸೊ ಮೊದಲನೇದು ಬ್ಲಾಕಿಂಗ್ ಅಂತ, ಎರಡನೇದು ಸ್ಪ್ಲೈನಿಂಗ್ ಮತ್ತು ಮೂರನೇದು ಪಾಲಿಶಿಂಗ್ ಅಂತ. ಓಕೆ, ಸೊ ಇದು ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಮುಖ್ಯವಾದ ಸ್ಟೇಜಸ್. ಓಕೆ, ಇದನ್ನು ನಾವು ಬೇಕಿದ್ರೆ ಮತ್ತೆ 4 ಅಥವಾ 5 ಸ್ಟೇಜಸ್ಗಳಾಗಿ ಕೂಡ ಭಾಗಿಸ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಬ್ಲಾಕಿಂಗ್ ಮತ್ತು ಸ್ಪ್ಲೈನಿಂಗ್ ಮಧ್ಯದಲ್ಲಿ ಬ್ಲಾಕಿಂಗ್ ಪ್ಲಸ್ ಅಥವಾ ಬ್ರೇಕ್ ಡೌನ್ಸ್ ಮತ್ತು ಇನ್ ಬಿಟ್ವೀನ್ಸ್ ಅನ್ನುವಂಥ ಸ್ಟೇಜಸ್ಗಳು ಬರುತ್ತೆ. ಮತ್ತು ಸ್ಪ್ಲೈನಿಂಗ್ ಮತ್ತು ಪಾಲಿಶಿಂಗ್ ಮಧ್ಯದಲ್ಲಿ ಸ್ಮೂತಿಂಗ್ ಆ್ಯಂಡ್ ಆಫ್ ಸೆಟ್ಟಿಂಗ್ ಅನ್ನುವಂತಹ ಸ್ಟೇಜಸ್ ಬರುತ್ತೆ. ಓಕೆ, ಸೊ ಈ 5 ಸ್ಟೇಜಸ್ಗಳಲ್ಲಿ ನಾವು ಯಾವುದೇ ಒಂದು ಅನಿಮೇಷನ್ ಮಾಡಿದಾಗ, ಕ್ಯಾರೆಕ್ಟರ್ ಅನಿಮೇಷನ್ ಮಾಡಿದಾಗ, ಸೊ ನಮ್ಮ ಆ ಕ್ಯಾರೆಕ್ಟರ್ ಅನಿಮೇಷನ್ ಶಾರ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಅದು ಆ್ಯಕ್ಚುಲಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದು ಬಾಡಿ ಅನಿಮೇಷನ್ ಆಗಿರ್ಬೋದು, ಫೇಶಿಯಲ್ ಅನಿಮೇಷನ್ ಆಗಿರ್ಬೋದು, ಅಥವಾ ಲಿಪ್ಸಿಂಕ್ ಅನಿಮೇಷನ್ ಕೂಡ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅನ್ವಯಿಸುತ್ತೆ. ಸೊ ಬ್ಲಾಕಿಂಗ್ನಲ್ಲಿ ನಾವು ಮುಖ್ಯವಾದ ಪೋಸಸ್ ಅಥವಾ ಕೀ ಪೋಸಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಅದನ್ನು ಸ್ಟೋರಿ ಟೆಲ್ಲಿಂಗ್ ಪೋಸಸ್ ಅಂತ ಕೂಡ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಶಾರ್ಟ್ ಇದೆ. ಸೊ ಇಲ್ಲಿ ಒಬ್ಬ ಟೀಚರ್ ನಡ್ಕೊಂಡು ಬರ್ತಾರೆ. ಸೊ ಅಲ್ಲಿರುವಂಥ ನೆಲದ ಮೇಲೆ ಬಿದ್ದಿರುವಂತಹ ಒಂದು ಚಾಕ್ ಪೀಸ್ನ ಎತ್ಕೋತಾರೆ ಮತ್ತು ಬೋರ್ಡ್ ಮೇಲೆ ಏನೋ ಬರೀತಾರೆ. ಓಕೆ, ಸೊ ಇದು ಶಾರ್ಟ್. ಸೊ ಇಲ್ಲಿ ಅವರು ನಡ್ಕೊಂಡು ಬರ್ತಾ ಇರುವಂಥದ್ದು ಒಂದು ಪೋಸ್, ಅವರು ಚಾಕ್ ಪೀಸ್ನ ಎತ್ಕೊಳ್ತಾ ಇರುವಂಥದ್ದು ಒಂದು ಪೋಸ್, ಮತ್ತು ಬೋರ್ಡ್ ಮೇಲೆ ಬರೀಕ್ಕೆ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಒಂದು ಪೋಸ್. ಓಕೆ, ಸೊ ಈ 3 ಪೋಸಸ್ಗಳು ಕೀ ಪೋಸಸ್ಗಳು ಅಂತ ಹೇಳ್ತಾರೆ, ಅಥವಾ ಸ್ಟೋರಿ ಟೆಲ್ಲಿಂಗ್ ಪೋಸಸ್. ಈ ಸ್ಟೋರಿ ಟೆಲ್ಲಿಂಗ್ ಪೋಸಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸೊ ಈ 3 ಪೋಸಸ್ಗಳನ್ನ ನೋಡಿದರೆ ಸಾಕು ನಮಗೆ ಗೊತ್ತಾಗುತ್ತೆ ಅಲ್ಲಿ ಆ್ಯಕ್ಚುಲಿ ಏನು ನಡೀತಾ ಇದೆ ಅಂತ, ಅಲ್ವಾ? ಸೊ ಅದರಿಂದಾಗಿ ಇದನ್ನು ಸ್ಟೋರಿ ಟೆಲ್ಲಿಂಗ್ ಪೋಸಸ್ಗಳು ಅಂತ ಹೇಳ್ತಾರೆ. ಸೊ ಬ್ಲಾಕಿಂಗ್ನಲ್ಲಿ ಫಸ್ಟ್ ನಾವು ಈ ಕೀ ಪೋಸಸ್ಗಳನ್ನು ಮೊದಲು ಕ್ರಿಯೇಟ್ ಮಾಡ್ಕೋತೀವಿ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೆ ಸ್ನೇಹಿತರೆ, ನಾವು ಕ್ಯಾರೆಕ್ಟರ್ ಅನಿಮೇಷನ್ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಮೊದಲು ಸ್ಟ್ರಾಂಗ್ ಪೋಸಸ್ಗಳನ್ನ ಕ್ರಿಯೇಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಅನಿಮೇಷನ್ನಲ್ಲಿ ಮುಖ್ಯವಾಗಿ ಇರುವಂಥದ್ದು 2 ಥರದ ಕೆಲಸ ಇರುತ್ತೆ. ಓಕೆ, ಒಂದು ಪೋಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಈ ರೀತಿಯ ಬ್ಯೂಟಿಫುಲ್ ಅಥವಾ ಸ್ಟ್ರಾಂಗ್ ಅಥವಾ ಅಪೀಲಿಂಗ್ ಪೋಸಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಅದು ಒಂದು ಭಾಗ ಅನಿಮೇಷನ್ನಲ್ಲಿ. ಮತ್ತೊಂದು ಭಾಗ ಯಾವುದು ಅಂದರೆ ಈ ಪೋಸ್ ಟು ಪೋಸ್, ಒಂದು ಪೋಸಿಂದ ಮತ್ತೊಂದು ಪೋಸ್ಗೆ ನಾವು ಹೇಗೆ ಟ್ರಾನ್ಸಿಷನ್ ಕೊಡ್ತೀವಿ ಅಥವಾ ಹೇಗೆ ಇಂಟರ್ಪೋಸಿಷನ್ ಕೊಡ್ತೀವಿ, ಸೊ ಅನ್ನೋದು ಮತ್ತೊಂದು ಭಾಗ. ಅದು ಆ್ಯಕ್ಚುಲಿ ಅನಿಮೇಷನ್ ವರ್ಕ್. ಓಕೆ, ಸೊ ಈ 2 ಭಾಗ ಇರುತ್ತೆ ಅನಿಮೇಷನ್ ಮಾಡುವಾಗ. ಸೊ ಇವನ್ ಟ್ರಾನ್ಸಿಷನ್ಸ್ ಕೊಡುವಾಗಲೂ ಕೂಡ ಅಲ್ಲಿ ಕೂಡ ನಾವು ಮತ್ತೆ ಪೋಸಸ್ಗಳನ್ನ ಕ್ರಿಯೇಟ್ ಮಾಡೋದು. ಬಟ್ ಆ ಪೋಸ್ಗಳು ಒಂದು ಮೇನ್ ಪೋಸಿಂದ ಮತ್ತೊಂದು ಮೇನ್ ಪೋಸ್ಗೆ ಕನೆಕ್ಟಿಂಗ್ ಪೋಸಸ್ ಆಗಿರುತ್ತೆ. ಓಕೆ, ಸೊ ಅದು ನಾವು ಎಷ್ಟು ಚೆನ್ನಾಗಿ ಕೊಡ್ತೇವೋ ಅಷ್ಟು ನಮ್ಮ ಅನಿಮೇಷನ್ ನೋಡೋದಕ್ಕೆ ಬಿಲೀವೇಬಲ್ ಆಗಿರುತ್ತೆ. ಅವರು ನಿಜವಾಗ್ಲೂ ಆ ಕೆಲಸನ ಹಾಗೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಸೊ ಆ ಮೂಮೆಂಟ್ ಸರಿಯಾಗಿ ಬರ್ತಾ ಇದೆಯಾ, ಆ ರಿದಮ್ ಸರಿಯಾಗಿದೆಯಾ, ಅದನ್ನೆಲ್ಲ ಕೂಡ ನಾವು ನೋಡಬೇಕಾಗುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಮತ್ತೆ ಮುಂದೆ ಬಾಡಿ ಮೆಕ್ಯಾನಿಕ್ಸ್ ಅನಿಮೇಷನ್ಗಳನ್ನ ಮಾಡಬೇಕಾದ್ರೆ ನಾವು ನೋಡ್ತಾ ಹೋಗ್ತೀವಿ. ಸೊ ಬ್ಲಾಕಿಂಗ್ ಆದಮೇಲೆ ಬ್ಲಾಕಿಂಗ್ ಪ್ಲಸ್ ಬ್ರೇಕ್ ಡೌನ್ಸ್ ಮತ್ತು ಇನ್ ಬಿಟ್ವೀನ್ಸ್ಗಳನ್ನು ಮಾಡ್ತೀವಿ. ಸೊ ಅದನ್ನು ಕನೆಕ್ಟಿಂಗ್ ಪೋಸಸ್ ಅಂತ ಕೂಡ ಹೇಳ್ತಾರೆ. ಸೊ ಅಂದರೆ ಒಂದು ಮೈನ್ ಪೋಸಿಂದ ಮತ್ತೊಂದು ಮೈನ್ ಪೋಸ್ಗೆ ಕನೆಕ್ಟ್ ಮಾಡುವಂತಹ ಪೋಸಸ್ಗಳು ಅವು ಕನೆಕ್ಟಿಂಗ್ ಪೋಸಸ್ ಅಂತ. ಸೊ ಈ ಬ್ರೇಕ್ ಡೌನ್ಸ್ ಮತ್ತು ಇನ್ ಬಿಟ್ವೀನ್ಸ್ಗಳ ಬಗ್ಗೆ ಸ್ನೇಹಿತರೆ ಮುಂದೆ ಮತ್ತೆ ನಾವು ಡೀಟೇಲ್ ಆಗಿ ನೋಡ್ತೀವಿ ಎಕ್ಸಾಂಪಲ್ಗಳ ಸಹಿತ. ಸೊ ಈಗ ಜಸ್ಟ್ ಅದು ಏನು ಅಂತ ನೀವು ತಿಳ್ಕೊಂಡಿದ್ರೆ ಸಾಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಸ್ಪ್ಲೈನಿಂಗ್ ಬರುತ್ತೆ. ಸ್ಪ್ಲೈನಿಂಗ್ ಆ್ಯಕ್ಚುಲಿ ಬಂದ್ಬಿಟ್ಟು 3D ಅನಿಮೇಷನ್ ಟರ್ಮ್ ಅದು. ಸೊ 3D ಅನಿಮೇಷನ್ನಲ್ಲಿ ನಾವು ಅದನ್ನು ನೋಡ್ತೀವಿ. ಸೊ ಬಟ್ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಇದು 2D ಅನಿಮೇಷನ್ ಎಕ್ಸಾಂಪಲ್. ಓಕೆ, ಸೊ ಸ್ಪ್ಲೈನಿಂಗ್ ಅಂದರೆ ಸ್ನೇಹಿತರೆ ನಾವು ಇದರಲ್ಲಿ ಬ್ಲಾಕಿಂಗ್ ಸ್ಟೇಜ್ನಲ್ಲಿ ಏನು ಮಾಡಿರ್ತೀವಿ, ಸ್ಟಾರ್ಟಿಂಗ್ನಲ್ಲಿ ನೀವು ಕೀ ಪೋಸಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ಇಲ್ಲಿ ಪ್ರಿಫರೆನ್ಸಸ್ನಲ್ಲಿ, ಸೊ ಇಲ್ಲಿ ಅನಿಮೇಷನ್ ಸೆಟ್ಟಿಂಗ್ಸ್ನಲ್ಲಿ, ಸೊ ಇಲ್ಲಿ ಡಿಫಾಲ್ಟ್ ಇನ್ ಟ್ಯಾಂಜೆಂಟ್ ಮತ್ತು ಡಿಫಾಲ್ಟ್ ಔಟ್ ಟ್ಯಾಂಜೆಂಟ್ಸ್ ಏನಿರುತ್ತೆ, ಸೊ ಇದು ಡಿಫಾಲ್ಟಾಗಿ ಆಟೋದು ಇರುತ್ತೆ ಎರಡು ಕೂಡ. ಸೊ ಇದನ್ನು ನಾವು ಇನ್ ಟ್ಯಾಂಜೆಂಟನ್ನು ಸಾಮಾನ್ಯವಾಗಿ ಲೀನಿಯರ್ ಅಥವಾ ಕ್ಲ್ಯಾಂಪ್ಡ್ಗೆ ಇಟ್ಕೊಂಡ್ಬಿಟ್ಟು ಔಟ್ ಟ್ಯಾಂಜೆಂಟನ್ನು ಸ್ಟೆಪ್ಡ್ಗೆ ಇಟ್ಕೋತೀವಿ, ಸ್ಟೆಪ್ಡ್ ಅಂತ. ಓಕೆ, ಸೊ ಈ ಥರ ಇಟ್ಕೊಳ್ಳೋ
ಇರೋದ್ರಿಂದ ಏನಾಗುತ್ತೆ, ಸೊ ನೀವು ಬ್ಲಾಕಿಂಗ್ ಮಾಡುವಾಗ ನೀವು ನಿಮ್ಮ ಈ ಟೈಮ್ ಲೈನನ್ನು ಈ ಥರ ಸ್ಕ್ರಬ್ ಮಾಡಿ ನೋಡಿದರೆ ಒಂದು ಪೋಸಿಂದ ಮತ್ತೊಂದು ಪೋಸ್, ಒಂದು ಕೀ ಪೋಸಿಂದ ಮತ್ತೊಂದು ಕೀ ಪೋಸ್ಗೆ ಮಧ್ಯದಲ್ಲಿ ಯಾವುದೇ ರೀತಿಯ ಇಂಟರ್ಪೊಲೇಷನ್ ಆಗಿರೋದಿಲ್ಲ, ಕೊಡೋದಿಲ್ಲ. ಮಾಯಾ ಯಾವುದೇ ರೀತಿಯ ಇಂಟರ್ಪೊಲೇಷನ್ ಮಾಡೋದಿಲ್ಲ. ಕೇವಲ ನಿಮ್ಮ ಕೀ ಪೋಸಸ್ಗಳು, ನೀವು ಸ್ಟಾರ್ಟಿಂಗ್ ಬ್ಲಾಕಿಂಗ್ನಲ್ಲಿ ಏನು ಕೀ ಪೋಸಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ, ಸೊ ಆ ಕೀ ಪೋಸ್ಗಳು ಮಾತ್ರ ಕಾಣಿಸುತ್ತೆ. ಸೊ ಅದರಿಂದ ನಾವು ಕೇವಲ ನಮ್ಮ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಕೀ ಪೋಸ್ಗಳ ಮೇಲೆ ನಾವು ಗಮನ ಕೊಡ್ಬೋದು. ಓಕೆ, ಸೊ ಈ ಮಧ್ಯದ ಇಂಟರ್ಪೊಲೇಷನ್ ಹೇಗಾಗ್ತಾ ಇದೆ, ಮಧ್ಯದ ಅನಿಮೇಷನ್ ಹೇಗಾಗ್ತಾ ಇದೆ, ಅದ್ರ ಕಡೆ ನಾವು ಗಮನನ ಆಮೇಲೆ ಕೊಡಬೇಕಾಗತ್ತೆ. ಸೊ ಮೊದಲು ನಾವು ಬ್ಲಾಕಿಂಗ್ ಮಾಡುವಾಗ ಕೇವಲ ನಮ್ಮ ಗಮನ ಕೀ ಪೋಸ್ಗಳ ಮೇಲೆ ಇರಬೇಕಾಗತ್ತೆ. ಹಾಗಾಗಿ ನಾವು ಈ ಥರ ಇಟ್ಕೊಂಡ್ಬಿಟ್ಟು ಬ್ಲಾಕಿಂಗ್ ಮಾಡಿರ್ತೀವಿ. ಇವನ್ ಬ್ರೇಕ್ ಡೌನ್ಸ್ ಮತ್ತು ಇನ್ ಬಿಟ್ವೀನ್ಸ್ಗಳನ್ನು ಮಾಡುವಾಗಲೂ ಕೂಡ ಇದನ್ನೇ ಇಟ್ಟಿರ್ತೀವಿ. ಬಟ್ ಮಧ್ಯ ಮಧ್ಯ ನಾವು ಲೀನಿಯರ್ ಅದಕ್ಕೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ಆ ಪ್ರೊಸೀಜರ್ ಇರುತ್ತೆ, ನೀವು ಅದನ್ನು ಮುಂದೆ ನೋಡ್ತೀರಾ. ಸೊ ಬ್ರೇಕ್ ಡೌನ್ಸ್ ಮತ್ತು ಇನ್ ಬಿಟ್ವೀನ್ಸ್ ಆಗೋ ತನಕನೂ ಇದೇ ಥರ ಇರುತ್ತೆ. ಸೊ ಇದಾದಮೇಲೆ ಒಂದ್ಸಲ ನಾವು ನಮ್ಮ ಬ್ರೇಕ್ ಡೌನ್ಸ್ ಇನ್ ಬಿಟ್ವೀನ್ಸ್ನೆಲ್ಲ ಕ್ಲೀನಾಗಿ ಮಾಡಿ ಮುಗಿಸಿದ ಮೇಲೆ ನಂತರ ನಾವು ಆ ಎಲ್ಲ ಕೀ ಪೋಸ್ಗಳನ್ನ, ಆ ಎಲ್ಲ ಪೋಸ್ಗಳು, ಆ ಎಲ್ಲ ಕೀ ಫ್ರೇಮ್ಗಳನ್ನ ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಸೊ ಟ್ಯಾಂಜೆಂಟ್ಸಿಗೆ ಹೋಗಿ ಆಗ ಅದನ್ನು ಸ್ಪ್ಲೈನ್ ಮಾಡ್ಕೋತೀವಿ. ಓಕೆ, ಅದನ್ನು ಸ್ಪ್ಲೈನಿಂಗ್ ಅಂತಾರೆ, ಯಾಕೆಂದರೆ ನಾವಿಲ್ಲಿ ಸ್ಪ್ಲೈನ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಂತ. ಬಟ್ ನಾವು ಅದ್ರ ಬದಲು ಆಟೋ ಕೂಡ ಸೆಲೆಕ್ಟ್ ಮಾಡ್ಬೋದು. ಓಕೆ, ಮುಂಚೆ ಸ್ಪ್ಲೈನಿಂಗ್ ಜಾಸ್ತಿ ಸೆಲೆಕ್ಟ್ ಮಾಡ್ತಾ ಇದ್ರು, ಬಟ್ ಈಗ ನಾವು ಈ ಆಟೋ ಆಪ್ಷನ್ ಬಂದ ಮೇಲೆ ಇದು ಸ್ಪ್ಲೈನಿಂಗ್ ಅಂತ ಬೆಟರ್ ಇದೆ. ಸೊ ಹಾಗಾಗಿ ನಾವು ಆಟೋ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಆಗ ಮಾಯಾ ಪೋಸ್ಟ್ ಟು ಪೋಸ್ಟ್ ಎಲ್ಲ ರೀತಿಯ ಸ್ಮೂತ್ ಇಂಟರ್ಪೊಲೇಷನ್ ಕೊಡುತ್ತೆ. ಸೊ ಆಗ ಆ್ಯಕ್ಚುಲಿ ಒಂದು ನಿಮಗೆ ಫೈನಲ್ ಅನಿಮೇಷನ್ ಸಿಗುತ್ತೆ, ಬಟ್ ಅದು ಆ್ಯಕ್ಚುಲಿ ಫೈನಲ್ ಅಲ್ಲ. ಓಕೆ, ಸೊ ಜಸ್ಟ್ ಸ್ಮೂತ್ ಆಗುತ್ತೆ ಅಷ್ಟೇ. ಸ್ಟಾರ್ಟಿಂಗ್ನಲ್ಲಿ ಜರ್ಕಿ ಆಗಿದ್ದಂತಹ ಅನಿಮೇಷನ್ ಈಗ ಸ್ಮೂತ್ ಆಗುತ್ತೆ ಅಷ್ಟೇ. ಸೊ ಇದಾದ ನಂತರ ಮತ್ತೆ ನೀವು ನೆಕ್ಸ್ಟ್ ಈಸಿ ನೀಸ್ ಔಟ್ಗಳು, ಆಫ್ಸೆಟ್ಗಳನ್ನು ಕೊಡುವಂಥದ್ದು, ಸೆಕೆಂಡ್ರಿ ಅನಿಮೇಷನ್ಗಳು ಏನಿದ್ರೆ ಕೊಡುವಂಥದ್ದು, ಮತ್ತೆ ಪಾಲಿಶ್, ಗ್ರಾಫ್ ಎಡಿಟರ್ಗೆ ಹೋಗ್ಬಿಟ್ಟು ಪಾಲಿಶ್ ಮಾಡಬೇಕು, ತುಂಬ ಕೆಲಸ ಇರುತ್ತೆ. ಓಕೆ, ಸೊ ಇದೆಲ್ಲವನ್ನು ಕೂಡ ಸ್ನೇಹಿತರೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ ಒಂದೊಂದಾಗೆ. ಸೊ ಲಿಪ್ಸಿಂಕ್ ಅನಿಮೇಷನ್ ಮಾಡುವಾಗಲೂ ಕೂಡ ಸ್ನೇಹಿತರೆ ನಾವು ಅದೇ ಸ್ಟೆಪ್ಗಳನ್ನು ಫಾಲೋ ಮಾಡ್ತೀವಿ. ಸೊ ಇಲ್ಲೂ ಕೂಡ ಮೊದಲನೇದಾಗಿ ಬ್ಲಾಕಿಂಗ್ ಅಂದರೆ ಕೀ ಪೋಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೀ ಪೋಸ್ಗಳು ಯಾವ್ದಾವ್ದು, ಸೊ ಈ ಒಂದು ಶಾರ್ಟ್ನಲ್ಲಿ ನೋಡ್ಬೋದು. ಇದೊಂದು ಶಾರ್ಟ್ನ ಒಂದ್ಸಲ ನೋಡಿ ನೀವು. ಓಕೆ, ಸೊ ಈ ಶಾರ್ಟ್ನಲ್ಲಿ ನೀವು ನೋಡ್ಬೋದು. ಓಕೆ, ಸ್ಟಾರ್ಟಿಂಗ್ನಲ್ಲಿ ಈ ಫ್ರೇಮ್ನಲ್ಲಿ ನೋಡ್ಬೋದು ಈ ತನ್ನ ಬಾಯಿ ಆ ಶೇಪ್ ಹೇಗಿದೆ ನೋಡಿ. ಓಕೆ, ಸೊ ಇದು ಒಂದು ಕೀ ಪೋಸ್. ನೆಕ್ಸ್ಟ್ ಇಲ್ಲೊಂದು ಕೀ ಪೋಸ್ ಇದೆ, ನೆಕ್ಸ್ಟ್ ಇಲ್ಲೊಂದು ಕೀ ಪೋಸ್ ಇದೆ, ಇಲ್ಲೊಂದು ಕೀ ಪೋಸ್ ಇದೆ, ಇಲ್ಲೊಂದು ಕೀ ಪೋಸ್ ಇದೆ, ಇಲ್ಲೊಂದು ಕೀ ಪೋಸ್ ಇದೆ. ಈ ಥರ ಸೊ ಮೇಜರ್ ಪೋಸಸ್ಗಳು, ಓಕೆ, ಒಂದು ಎಕ್ಸ್ಟ್ರೀಮ್ ಪೋಸ್ಗಳು ಅಂತ ಕೂಡ ಹೇಳ್ತಾರೆ ಅದನ್ನು. ಸೊ ಆ ಎಕ್ಸ್ಟ್ರೀಮ್ ಪೋಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ, ಸೊ ಆಯಾ ಫ್ರೇಮ್ಗಳಲ್ಲಿ ಆ ಎಲ್ಲ ಪೋಸ್ಗಳನ್ನ ಮೊದಲು ನಾವು ಕ್ಲೀನಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಅದನ್ನು ಬ್ಲಾಕಿಂಗ್ ಸ್ಟೇಜ್ನಲ್ಲಿ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಬರುತ್ತೆ, ಸೊ ಆ ಬ್ರೇಕ್ ಡೌನ್ಸು, ಇನ್ ಬಿಟ್ವೀನ್ಸು, ಸ್ಪ್ಲೈನಿಂಗ್ ಮತ್ತು ಆಫ್ಸೆಟ್ ಇವೆಲ್ಲ ಏನು ಬರುತ್ತೆ, ಸೊ ಇದೆಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಬಾಡಿ ಅನಿಮೇಷನ್ ಮಾಡುವಾಗ ಆ ಎಲ್ಲ ಸ್ಟೇಜಸ್ಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ನೀವು ಆ ಎಲ್ಲ ಸ್ಟೇಜಸ್ಗಳನ್ನ ಸರಿಯಾಗಿ ಮಾಡಿದಾಗ ಮಾತ್ರ ನಿಮಗೆ ಫೈನಲ್ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಬಟ್ ಲಿಪ್ಸಿಂಕ್ ಅನಿಮೇಷನಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಬ್ಲಾಕಿಂಗ್ನಲ್ಲಿ ನಾವು ಆ ಮೇಜರ್ ಎಲ್ಲ ಆ ಮೌತ್ ಶೇಪ್ಗಳನ್ನು ಕ್ರಿಯೇಟ್ ಮಾಡಿದ ನಂತರ, ಅಂದರೆ ಬ್ಲಾಕಿಂಗ್ ಮುಗಿದ ನಂತರ ಅಲ್ಲಿಗೆ ನಮ್ಮ ಕೆಲಸ ಆಲ್ಮೋಸ್ಟ್ 80 to 90% ಮುಗ್ದೋಗ್ಬಿಟ್ಟಿರುತ್ತೆ. ಓಕೆ, ಸೊ ಯಾಕೆಂದರೆ ಲಿಪ್ಸಿಂಕ್ ಅನಿಮೇಷನ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲ ಕೀ ಪೋಸ್ಗಳು ಕೇವಲ 2, 3 ಅಥವಾ 4 ಫ್ರೇಮ್ಗಳ ಗ್ಯಾಪ್ನಲ್ಲೇ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ಮತ್ತೆ ಇನ್ ಬಿಟ್ವೀನ್ಸ್ ಬ್ರೇಕ್ ಡೌನ್ಸ್ ಎಲ್ಲ ಮಾಡೋದಕ್ಕೆ ಮಧ್ಯದಲ್ಲಿ ಜಾಗನೇ ಇರೋದಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಔಟ್ಪುಟ್ ಸಿಕ್ಬಿಡುತ್ತೆ. ಬಟ್ ಅದಾದಮೇಲೆ ಕೂಡ ಮತ್ತೆ ನಾವು ಹೇಗೆ ಬರ್ತಾ ಇದೆ ಅಂತ ಸ್ಮೂತ್ ಮೋಡಲ್ ನೋಡಿ ಮತ್ತೆ ನಾವು ಸ್ವಲ್ಪ ಪಾಲಿಶಿಂಗ್ ಮತ್ತು ಕ್ಲೀನಪ್ ಅದನ್ನೆಲ್ಲ ಮಾಡಿ ಫೈನಲ್ ಔಟ್ಪುಟನ್ನು ನಾವು ಪಡ್ಕೋಬೋದು. ಸೊ ಸ್ನೇಹಿತರೆ, ನಾನು ಇಲ್ಲಿ ಒಂದು ಸಣ್ಣ ಆಡಿಯೋ ಕ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಲೋ ಅಂತ ಹೇಳುವಂತಹ ಒಂದು ಸಣ್ಣ ಆಡಿಯೋ ಕ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬಿಂದ. ಹಲೋ. ಓಕೆ, ಸೊ ಈ ಕ್ಲಿಪ್ಪನ್ನು ನಾನು ಇಲ್ಲಿ .wav ಅಂದರೆ ವೇವ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡೈಲಾಗ್ ಅನಿಮೇಷನ್ಗಳನ್ನು ಮಾಡುವಾಗ, ಲಿಪ್ಸಿಂಗ್ ಅನಿಮೇಷನ್ ಮಾಡುವಾಗ ಸಾಮಾನ್ಯವಾಗಿ ಆಡಿಯೋ ಕ್ಲಿಪ್ಪನ್ನು ನಾವು ಮಾಯಾ ಒಳಗಡೆ ಏನು ಇಂಪೋರ್ಟ್ ಮಾಡ್ಕೋತೀವಿ ಅದು ವೇವ್ ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತೆ. ಸೊ ನೀವು ಪ್ರೀಮಿಯರ್ ಪ್ರೋ, ಆಡಿಷನ್ ಅಥವಾ ಬೇರೆ ಯಾವುದೇ ಆಫ್ಲೈನ್ ಸಾಫ್ಟ್ವೇರ್ ಮೂಲಕ ಅದನ್ನು ಮಾಡ್ಕೋಬೋದು. ಇಲ್ಲ ಇವನ್ ಆನ್ಲೈನ್ ಕನ್ವರ್ಟರ್ಗಳು ಕೂಡ ಸಿಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿ ನಿಮ್ಮ ಆಡಿಯೋ ಕ್ಲಿಪ್ಪನ್ನು ವೇವ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಆಡಿಯೋ ಕ್ಲಿಪ್ಪನ್ನು ನೀವು ಮಾಯಾ ಸಾಫ್ಟ್ವೇರ್ ಒಳಗಡೆ ಇಂಪೋರ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಅದಕ್ಕೆ ನೀವು ಫೈಲ್ಗೆ ಹೋಗ್ಬಿಟ್ಟು ಇಂಪೋರ್ಟ್ ಹೋಗ್ಬಿಟ್ಟು, ಸೊ ಆಡಿಯೋ ಫೈಲ್ ಎಲ್ಲಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆ ಫೈಲನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಇಂಪೋರ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ಹಾಗೂ ಮಾಡ್ಬೋದು. ಇಲ್ಲ ಈಸಿ ವೇ ಅಂದರೆ ನೀವು ಜಸ್ಟ್ ಆಡಿಯೋ ಫೈಲ್ ಏನಿರುತ್ತೆ ಇದನ್ನು
ಈ ಥರ ಹೇಳ್ಕೊಂಡು ಬಂದುಬಿಟ್ಟು ಜಸ್ಟ್ ಮಾಯಾ ಸಾಫ್ಟ್ವೇರ್ ಒಳಗಡೆ ಈ ಥರ ಬಂದು ಜಸ್ಟ್ ಈ ಟೈಮ್ ಲೈನ್ ಮೇಲೆ ಈ ಥರ ಬಿಟ್ಟರು ನಡೆಯುತ್ತೆ. ಓಕೆ, ಸೊ ಇಂಪೋರ್ಟ್ ಆಗಿರುತ್ತೆ. ಸೊ ಇಂಪೋರ್ಟ್ ಆಗಿರುತ್ತೆ, ಬಟ್ ನಿಮ್ಗೆ ಇಲ್ಲಿ ಈ ಥರ ಗ್ರೀನ್ ಲೈನ್ ಕಾಣಿಸುತ್ತೆ, ಒಂದು ಸ್ಟ್ರೇಟ್ ಗ್ರೀನ್ ಲೈನ್ ಕಾಣಿಸುತ್ತೆ, ಅಂದರೆ ಆಕ್ಟಿವೇಟ್ ಆಗಿರಲ್ಲ, ಇಂಪೋರ್ಟ್ ಆಗಿದೆ ಬಟ್ ಆಕ್ಟಿವೇಟ್ ಆಗಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅಲ್ಲಿ ಟೈಮ್ ಲೈನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೌಂಡ್ ಅಂತ ಹೋಗ್ಬಿಟ್ಟು ಓಕೆ, ಇಲ್ಲಿ ಯಾವುದೋ ಬೇರೆ ಡೈಲಾಗ್ ಕೂಡ ಇದೆ, ಯಾವುದೋ ಇಂಪೋರ್ಟ್ ಮಾಡಿದ ಮುಂಚೆನೇ ಮಾಡಿದ್ದಿದೆ ಅನಿಸುತ್ತೆ, ಬಟ್ ಅದು ಬೇಡ. ನಾವೀಗ ಆಕ್ಟಿವೇಟ್ ಮಾಡಬೇಕಾಗಿರೋದು ಇದನ್ನು ಹೆಲೋ ಆಡಿಯೋನ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ನೀವು ನೋಡ್ಬೋದು ಜಸ್ಟ್ ಇಷ್ಟು ಓಕೆ, ಆ ಸೌಂಡ್ ತುಂಬ ಕಡಿಮೆ ಇದೆ, ಅಂದರೆ ಸಣ್ಣ ಆಡಿಯೋ ಕ್ಲಿಪ್ ಅಲ್ವಾ. ಸೊ ಕೇವಲ 1ರಿಂದ ಇಲ್ಲಿ ತನಕ ಮಾತ್ರ ಇದೆ. ಪ್ಲೇ ಮಾಡಿ ನೋಡಿ. ಓಕೆ, ಸೊ ಇಲ್ಲಿ ಕೂಡ ಅದೀಗ ಪ್ಲೇ ಆಗುತ್ತೆ. ಸೊ ಇಲ್ಲಿ ಈ ಡೈಲಾಗ್ ಆಲ್ಮೋಸ್ಟ್ ಫಸ್ಟ್ ಫ್ರೇಮಿಂದನೇ ಸ್ಟಾರ್ಟ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಹಾಗಾಗಿ ನಾನು ಈ ಡೈಲಾಗನ್ನು ಒಂದು ಸ್ವಲ್ಪ ಮುಂದೆ ಹಾಕೋತೀನಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಈ ನಾರ್ಮಲ್ ಪೋಸಿಂದ, ಅಂದರೆ ಈ ಡಿಫಾಲ್ಟ್ ಪೋಸ್ ಏನಿದೆ ಇಲ್ಲಿಂದ ನಾವು ಡೈಲಾಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಪೋಸ್ನಲ್ಲಿ ಅದು ಹೆಲೋ ಹೇ ಅನ್ನೋಂಥ ಪೋಸ್ನಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಇದನ್ನು ಮುಂದೆ ಹಾಕೋಬೇಕಂದ್ರೆ ಏನು ಮಾಡ್ತೀರಾ, ಸೊ ಟೈಮ್ನಲ್ಲಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ಸೌಂಡ್ಗೆ ಹೋಗ್ಬಿಟ್ಟು ಇಲ್ಲಿ ಹೆಲೋ ಆಡಿಯೋ ಇಲ್ಲಿ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲಿ ಆಪ್ಷನ್ಸ್ ಬಾಕ್ಸ್ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಟ್ರಿಬ್ಯೂಟ್ ಎಡಿಟರ್ನಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆಡಿಯೋ ಅಟ್ರಿಬ್ಯೂಟ್ಸ್ ಅಂತ ಏನಿರುತ್ತೆ, ಇಲ್ಲಿ ಈ ಆಫ್ಸೆಟ್ ಅಂತ ಇದೆಯಲ್ಲ, ಈ ವ್ಯಾಲ್ಯೂನ ಚೇಂಜ್ ಮಾಡಿ. ಓಕೆ, ಸೊ 0 ಅಂತ ಇದೆ, ಅಂದರೆ ನಮ್ಮ ಈ ಸೌಂಡ್ ಆಲ್ಮೋಸ್ಟ್ 0th ಫ್ರೇಮಿಂದ ಸ್ಟಾರ್ಟ್ ಆಗಿರುತ್ತೆ. ಸಾರಿ 0th ಫ್ರೇಮಿಂದ ಸ್ಟಾರ್ಟ್ ಆಗೇನಾಗಿರಲ್ಲ, ಸ್ಟಾರ್ಟ್ ಆ್ಯಕ್ಚುಲಿ ಇಲ್ಲಿದೆ ನೋಡಿ, 0th ಫ್ರೇಮಿಂದ ಸ್ಟಾರ್ಟ್ ಆಗಿದೆ ನಿಜ, ಸ್ಟಾರ್ಟ್ ಮತ್ತು ಎಂಡ್ ಇಲ್ಲಿದೆ, ಬಟ್ ನಾವು ಆಫ್ಸೆಟ್ ಕೊಡೋದ್ರಿಂದ ಜಸ್ಟ್ ಅದನ್ನು ಮುಂದೆ ಹಾಕೋತೀವಿ. ಓಕೆ, ಸೊ ಹೋಲ್ ಆಡಿಯೋ ಕ್ಲಿಪ್ಪನ್ನು ನೀವು ಒಂದು 10 ಫ್ರೇಮ್ಸ್ ಈ ಥರ ಮುಂದೆ ಹಾಕ್ಬೋದು. ಓಕೆ, ಸೊ 10 ಬದಲು 6 ಹಾಕೋತೀವಿ. ಓಕೆ, ಇನ್ನು ಸ್ನೇಹಿತರೆ, ನಾವು ಲಿಪ್ಸಿಂಕ್ ಅನಿಮೇಷನ್ ಮಾಡುವಾಗ ಲಿಪ್ಸಿಂಕ್ ಅನಿಮೇಷನ್ ಮಾಡೋದಕ್ಕೆ ಯಾವೆಲ್ಲ ಕಂಟ್ರೋಲ್ಸ್ಗಳನ್ನು ಯೂಸ್ ಮಾಡ್ತೀವೋ ಆ ಎಲ್ಲ ಕಂಟ್ರೋಲ್ಸ್ಗಳನ್ನು ಸೇರಿಸಿ ಒಂದು ಕ್ವಿಕ್ ಸೆಲೆಕ್ಷನ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಪ್ರತಿ ಸಲ ನಾವು ಕೀ ಮಾಡ್ತಿರ್ಬೇಕಾದ್ರೆ ಪ್ರತಿ ಸಲ ಎಲ್ಲ ಕಂಟ್ರೋಲ್ಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಅದಷ್ಟು ಕನ್ವೀನಿಯೆಂಟ್ ಅಲ್ಲ, ಯಾಕಂದರೆ ಒಂದೊಂದು ಸಲ ಒಂದೊಂದು ಕಂಟ್ರೋಲ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದೆಲ್ಲ ಸೇರಿಸಿ ಒಂದು ಕ್ವಿಕ್ ಸೆಲೆಕ್ಷನ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮೊದಲನೇದಾಗಿ ಒಂದು ನಿಮ್ಮ ಓನ್ ಶೆಲ್ಫನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಆಲ್ರೆಡಿ ಇರುವಂಥ ಶೆಲ್ಫಲ್ಲಿ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಬೋದು, ಇಲ್ಲ ನಿಮ್ಮದೇ ಒಂದು ಓನ್ ಶೆಲ್ಫ್ ಕ್ರಿಯೇಟ್ ಮಾಡಿ. ಜಸ್ಟ್ ಇಲ್ಲಿ ಬಂದು ಈ ಶೆಲ್ಫ್ ಹತ್ರ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಥರ ಬಟನ್ ಇದೆಯಲ್ಲ, ಮೆನು ಆಫ್ ಐಟಮ್ಸ್ ಟು ಮಾಡಿಫೈ ದ ಶೆಲ್ಫ್. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿ ಅದೊಂದು ನ್ಯೂ ಶೆಲ್ಫ್ ಅಂತ ಕೊಡಿ. ಅಲ್ಲಿ ನಿಮ್ಗೆ ಏನಾದರೂ ನೇಮ್ ಕೊಡಿ. ನಾನು ಇಲ್ಲಿ ಮೈ ಟೂಲ್ಸ್ ಮೈ ಶೆಲ್ಫ್ ಅಂತ ಆಲ್ರೆಡಿ ಮಾಡಿದ್ದೀನಲ್ಲ, ಆ ಥರ ಏನಾದರೂ ಒಂದು ನೇಮ್ ಕೊಟ್ಬಿಟ್ಟು ಓಕೆ ಅಂತ ಕೊಡಿ. ಸೊ ಆಲ್ರೆಡಿ 2 ಶೆಲ್ಫ್ ಇದೆ ನನ್ನ ಹತ್ರ. ಸೊ ಆ ಶೆಲ್ಫಿಗೆ ಅಲ್ಲಿ ಬಂದುಬಿಟ್ಟು ಈಗ ಆ ಎಲ್ಲ ಕಂಟ್ರೋಲ್ಗಳನ್ನ ಸೆಲೆಕ್ಟ್ ಮಾಡಿ. ಯಾವ ಕಂಟ್ರೋಲ್ಸ್ಗಳನ್ನ ಆ್ಯಕ್ಚುಲಿ ನೀವು ಯೂಸ್ ಮಾಡ್ತೀರಾ ಲಿಪ್ಸಿಂಕ್ ಅನಿಮೇಷನ್ ಮಾಡ್ತಿರ್ಬೇಕಾದ್ರೆ, ಈ ಎಲ್ಲ ಕಂಟ್ರೋಲ್ಸ್ಗಳು ಶಿಫ್ಟ್ ಇಟ್ಕೊಂಡ್ಬಿಟ್ಟು ಆ ಎಲ್ಲ ಕಂಟ್ರೋಲ್ಗಳನ್ನು ಇವನ್ ಇದು 2 ಕೂಡ ಸೆಲೆಕ್ಟ್ ಮಾಡಿ. ಇದನ್ನು ಕೂಡ ಯೂಸ್ ಮಾಡ್ತೀವಿ, ಇವೆರಡು ಕೂಡ. ಇದನ್ನು ಕೂಡ ಮಾತಾಡ್ತಿರ್ಬೇಕಾದ್ರೆ ಇವನ್ ಇಲ್ಲೂ ಕೂಡ ಕೆಲವು ಚೇಂಜಸ್ ಆಗ್ತಾ ಇರುತ್ತಲ್ವ, ಸೊ ಹಾಗೆ ಅದನ್ನು ಕೂಡ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಸೊ ಇಷ್ಟು ಕಂಟ್ರೋಲ್ಸ್ನ ನಾವು ಯೂಸ್ ಮಾಡೋಣ. ಇವನ್ ಇದು ಕೂಡ ಆ್ಯಡ್ ಮಾಡಿ. ಓಕೆ, ಸೊ ಮತ್ತೆ 4 ಪ್ರೆಸ್ ಮಾಡಿ. ನಿಮಗೆ ಒಳಗಡೆ ಇರುವಂಥ ಆ್ಯಕ್ಚುಲಿ ನೀವು ನೋಡ್ಬೋದು. ಸೊ ಇಲ್ಲಿ ಈ 2 ಬ್ಲೂ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದು ಆ 2 ಬ್ಲೂ ಲೈನ್ಸ್ ಆ್ಯಕ್ಚುಲಿ ಹಲ್ಲುಗಳನ್ನು ಮೂವ್ ಮಾಡುವಂಥದ್ದು. ಮತ್ತು ಈ 4 ಸರ್ಕಲ್ಸ್ ಏನು ಕಾಣಿಸ್ತಾ ಇದೆ, ಎಲಿಪ್ಟಿಕಲ್ ಸರ್ಕಲ್ಸ್ಗಳು, ಅವು ಆ್ಯಕ್ಚುಲಿ ಬಂದುಬಿಟ್ಟು ನಾಲ್ಗೆನ ಕಂಟ್ರೋಲ್ ಮಾಡುವಂಥದ್ದು, ಟಂಗ್ ಕಂಟ್ರೋಲ್ ಮಾಡುವಂಥ ಕಂಟ್ರೋಲ್ಸ್. ಓಕೆ, ಸೊ ಅದೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿ. ಎಲ್ಲ ಕಂಟ್ರೋಲ್ಸ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಓಕೆ ಆದಮೇಲೆ ಕ್ರಿಯೇಟ್ ಸೆಟ್ಸ್ ಕ್ವಿಕ್ ಸೆಲೆಕ್ಷನ್ ಸೆಟ್ಸ್ ಹೋಗ್ಬಿಟ್ಟು ಅಲ್ಲಿ ಒಂದು ಏನಾದರೂ ನೇಮ್ ಕೊಡಿ. ಲಿಪ್ ಸಿಂಕ್ ಅಂತಲೇ ಕೊಡ್ತೀನಿ ನಾನು, ಲಿಪ್ ಸಿಂಕ್ ಅಂತ ಕೊಟ್ಬಿಟ್ಟು ಆ್ಯಡ್ ಟು ಶೆಲ್ಫ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಡೈರೆಕ್ಟಾಗಿ ಆ್ಯಡ್ ಟು ಶೆಲ್ಫ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನೀವು ಪ್ರತಿ ಸಲ ಕೀ ಫ್ರೇಮ್ ಕೀನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಈ ಕಂಟ್ರೋಲ್ಸ್ನ ಸೆಲೆಕ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲ ಕಂಟ್ರೋಲ್ಸ್ಗಳು ಒಟ್ಟಿಗೆ ಸೆಲೆಕ್ಟ್ ಆಗುತ್ತೆ. ನಿಮಗೆ ಯಾವ ಫ್ರೇಮಲ್ಲಿ ಬೇಕೋ ಅಲ್ಲಿ ಬಂದು ಎಸ್ ಅಂತ ಪ್ರೆಸ್ ಮಾಡಿ. ಸೊ ಅಲ್ಲಿ ಕೀ ಫ್ರೇಮ್ ಆಗಿರುತ್ತೆ. ಓಕೆ, ಸೊ ಈಗ ನೀವು ನಿಮ್ಮ ಆ್ಯಕ್ಚುಲಿ ಆ ಮೌತ್ ಶೇಪನ್ನು ಬ್ಲಾಕಿಂಗ್ ಶೇಪನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದುವರೆಗೂ ಸ್ನೇಹಿತರೆ ನಾವು ಒಂದು ಲಿಪ್ ಸಿಂಕ್ ಅನಿಮೇಷನ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ ಏನು ಬೇಕು ಅದನ್ನೆಲ್ಲ ಇಷ್ಟೊತ್ತು ನಾವು ನೋಡಿದ್ದೀವಿ. ಸೊ ಈಗ ನಾವು ಆ್ಯಕ್ಚುಲಿ ಲಿಪ್ ಸಿಂಕ್ ಅನಿಮೇಷನ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತೊಂದು ಸ್ನೇಹಿತರೆ, ಇಲ್ಲಿ ಈ ರೀತಿಯ ಆ್ಯಕ್ಟಿಂಗ್ ಶಾಟ್ಗಳನ್ನ ಮಾಡುವಾಗ ಆ್ಯಕ್ಟಿಂಗ್ ಶಾಟ್ನಲ್ಲಿ ಆ್ಯಕ್ಚುಲಿ 3 ಇರುತ್ತೆ. ಅಂದರೆ ಬಾಡಿ ಅನಿಮೇಷನ್ ಕೂಡ ಇರುತ್ತೆ, ಫೇಶಿಯಲ್ ಅನಿಮೇಷನ್ ಕೂಡ ಇರುತ್ತೆ, ಮತ್ತು ಲಿಪ್ ಸಿಂಕ್ ಅನಿಮೇಷನ್ ಕೂಡ ಇರುತ್ತೆ. ಸೊ ಅದೇ ನೀವು ಬಾಡಿ ಮೆಕ್ಯಾನಿಕ್ಸ್ ಶಾಟ್ಗಳು, ಬಾಡಿ ಮೆಕ್ಯಾನಿಕ್ಸ್ ಶಾಟ್ಗಳು ಅಂದರೆ ಈ ಜಂಪಿಂಗ್ ಮತ್ತು ಫೈಟ್ ಸೀನ್ಗಳು, ಅಡ್ವೆಂಚರ್, ಈ ರೀತಿಯ ಶಾಟ್ಗಳು, ಅನಿಮೇಷನ್ ಶಾಟ್ಗಳು.
ಸೊ ಅಲ್ಲಿ ಸಾಮಾನ್ಯವಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಲಿಪ್ಸಿಂಕ್ ಅನಿಮೇಷನ್ ಏನು ಇರೋದಿಲ್ಲ ಅಲ್ವಾ, ಅಲ್ಲಿ ಕೇವಲ ಬಾಡಿ ಅನಿಮೇಷನ್ ಮಾತ್ರ ಇರುತ್ತೆ. ಬಟ್ ಆ್ಯಕ್ಟಿಂಗ್ ಶಾಟ್ ಅಂತ ಬಂದಾಗ ಸೊ ಅಲ್ಲಿ ಮೂರು ಕೂಡ ಇರುತ್ತೆ, ಬಾಡಿ ಅನಿಮೇಷನ್, ಫೇಶಿಯಲ್ ಮತ್ತು ಲಿಪ್ಸಿಂಕ್. ಸೊ ಹಾಗಾಗಿ ಬಾಡಿ ಆ್ಯಕ್ಟಿಂಗ್ ಶಾಟನ್ನ ಸಾಮಾನ್ಯವಾಗಿ ಅಡ್ವಾನ್ಸ್ಡ್ ಅನಿಮೇಷನ್ ಕ್ಯಾಟಗರಿನಲ್ಲಿ ಸೇರಿಸ್ತಾರೆ. ಸೊ ಈ ಈ ಈ ರೀತಿ ಆ್ಯಕ್ಟಿಂಗ್ ಶಾಟ್ಗಳನ್ನು ಮಾಡುವಾಗ ಮೊದಲು ಲಿಪ್ಸಿಂಕ್ ಅನಿಮೇಷನನ್ನು ಮಾಡಿ ಆನಂತರ ಬಾಡಿ ಅನಿಮೇಷನ್ ಮತ್ತು ಫೇಶಿಯಲ್ ಅನಿಮೇಷನ್ ಮಾಡುವುದು ಒಂದು ರೂಢಿ. ಓಕೆ, ಸೊ ನಾರ್ಮಲ್ ಸ್ಟುಡಿಯೋಗಳಲ್ಲಿ ಆ ಥರನೇ ಫಾಲೋ ಮಾಡ್ತಾರೆ. ಬಟ್ ಅದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಲ್ಲ, ಹೀಗೆ ಮಾಡಬೇಕು ಅಂತ ಏನಲ್ಲ. ಇವನ್ ಫಸ್ಟ್ ಬಾಡಿ ಅನಿಮೇಷನ್ ಮಾಡಿ ಆನಂತರ ಫೇಶಿಯಲ್ ಮತ್ತು ಲಿಪ್ಸಿಂಕ್ ಕೂಡ ಮಾಡಬಹುದು. ಓಕೆ, ಸೊ ಫಸ್ಟ್ ಲಿಪ್ಸಿಂಕ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಕ್ಯಾರೆಕ್ಟರ್ ಮೂವ್ ಆಗ್ತಾ ಇರೋದಿಲ್ಲ, ಸ್ಟಿಲ್ ಆಗಿರುತ್ತೆ. ಹಾಗಾಗಿ ನಾವು ಬೇಗ ಈಸಿಯಾಗಿ ಮಾಡ್ಬೋದು ಲಿಪ್ಸಿಂಕ್ ಅನಿಮೇಷನ್. ಸೊ ನೀವು ಆಲ್ರೆಡಿ ಫೇಶಿಯಲ್ ಮತ್ತು ಬಾಡಿ ಅನಿಮೇಷನ್ ಮಾಡಿದರೆ ಕ್ಯಾರೆಕ್ಟರ್ ಮೂವ್ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ, ತಲೆ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಲಿಪ್ಸಿಂಕ್ ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಕನ್ವೀನಿಯೆಂಟ್ ಆಗಿರೋದಿಲ್ಲ ಅವಾಗ. ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ, ಮುಂಚೆನೇ ಬಾಡಿ ಅನಿಮೇಷನ್ ಮತ್ತು ಫೇಶಿಯಲ್ ಅನಿಮೇಷನ್ ಮಾಡಿಬಿಟ್ಟಿದ್ರೆ ಅವಾಗ ಏನು ಮಾಡ್ತಾರೆ, ಎದುರುಗಡೆ ಕರೆಕ್ಟಾಗಿ ಫೇಸ್ ಎದುರುಗಡೆ ಒಂದು ಕ್ಯಾಮ್ರಾನ ಇಟ್ಬಿಟ್ಟು, ಸೊ ಆ ಕ್ಯಾಮ್ರಾನ ಈ ತಲೆ ಈ ಹೆಡ್ ಕಂಟ್ರೋಲ್ ಏನಿದೆಯಲ್ಲ, ಸೊ ಈ ಕಂಟ್ರೋಲ್ಗೆ ಪೇರೆಂಟ್ ಮಾಡಿಬಿಡ್ತಾರೆ. ಸೊ ಆಗ ಅದು ಕಂಟಿನ್ಯೂಸ್ ಆಗಿ ಎದುರುಗಡೆಯಿಂದನೇ ನಾವು ಫೇಸ್ ಕಾಣೋ ಥರ ಕೂಡ ಮಾಡ್ಕೋಬೋದು. ಅದನ್ನು ನೋಡೋಣ ಮುಂದೆ ಇದರಲ್ಲಿ. ಓಕೆ, ಸೊ ಈ ಥರ ಬೇರೆ ಬೇರೆ ಪ್ರೊಸೀಜರ್ಗಳು ಇದೆ. ಸೊ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನು ಮಾಡ್ಬೋದು. ಓಕೆ.